ಹಾಗೆ ಟೈಮ್ ಇವತ್ತು ನಮ್ಮ ಮನೆ ಫ್ರಿಜ್ ಬಂತು. ಬಹಳ ದಿನದ ನಂತರ, ಬಹಳ ವರ್ಷಗಳ ನಂತರ ಇದೇ ರೀತಿ ಇದು ಮಾಡಿದ್ವಿ ನೋಡಿ. ಎಷ್ಟು ದಿನ ಬೇಕಾಯ್ತು ಫ್ರಿಜ್ ಬರ್ಲಿಕ್ಕೆ ಮನೆಯೊಳಗೆ. ಅದೇ ಫ್ರಿಜ್ದಿಂದ ಎಷ್ಟು ದಿನ ತೆಗೆದ್ವಿ, ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮ್ಮ ಮನೆಯವ್ರು ನಮಗೆ ಹೇಳೇ ಕೊಟ್ಟಿದ್ದಾರೆ. ಕಾದ ಮೇಲೆ ಅದ್ರ ಫಲ ಎಷ್ಟು ಚೆನ್ನಾಗಿ ಸಿಗ್ತದೆ ನಿಮ್ಗೆ ಗೊತ್ತದ. ಎಷ್ಟು ಕಾದಿದೀವಲ್ಲ, ಅದಕ್ಕೆ ಯಾವುದಾದ್ರೂ ನಾವು ಕಾಯ್ಬೇಕು. ನಾವು ಗಡಿಬಿಡಿ ಮಾಡಿದರೆ ಯಾವುದೂ ಆಗಲ್ಲ. ಅದಕ್ಕೆ ನಮಗೆ ಕಾದಿ ಸಲುವಾಗಿ ಎಷ್ಟು ದೊಡ್ಡ ಫ್ರಿಜ್ ಬಂದೈತೆ ನೋಡಿ ಮನೆಗೆ. ಭಾಳ ದಿನದಿಂದ ಇತ್ತು ಫ್ರಿಜ್ ದೊಡ್ಡ ತಗೊಳ್ಳೋಣ ಅಂತ ಹೇಳಿ. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಸಿಕ್ಕಿದೆ. LG ಕಂಪ್ನಿ ಭಾಳ ಚೆನ್ನಾಗಿದೆ. ಈಗೆಲ್ಲ ಚಾಲೂ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀವಿ ಯಾವ ರೀತಿ ಅದಂತ ಎಲ್ಲ. ಅದರದ್ದೆಲ್ಲ ಹೇಳ್ಕೊತ ಹೋಗ್ತೀವಿ ಹೆಂಗೆ ಆಗ್ತದೆ. ನಮ್ಮ ಮನೆಗೆ ಹೊಸ ಅತಿಥಿ ಇವತ್ತು ಬಂದಿದ್ದಾರೆ. ಹೊಸ ಅತಿಥಿ ಹೊಸದು ಒಂದಂದ್ರೆ ನಮ್ಗೆ ಭಾಳ ಸ್ಪೆಷಲ್. ಫ್ರಿಜ್ಜಿನು ಎಲ್ಲರ ಮನೆಗಳು ಫ್ರಿಜ್ ಬೇಕಾ ಅಲ್ಲ ನಿಮ್ಗೆ? ನಮ್ಮ ಹೊಸ ಅತಿಥಿ ಹೆಂಗದ ಕಮೆಂಟ್ ಮಾಡ್ರಿ. ಮತ್ತೆ ನೋಡಿ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ, ಕಮೆಂಟ್ ಮಾಡ್ರಿ. ಫ್ರಿಜ್ ತೆಗೆದು ನೋಡ್ತಾ ಇದ್ದಾರೆ ಎಲ್ಲ. ಫ್ರಿಜ್ ಜೊತೆ ನಮಗೆ ಅಪ್ಪು ಇಲ್ಲಿ ಕಾಣಿಸ್ವಲ್ಲಿ. ಫ್ರಿಜ್ ಜೊತೆ ನಮಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾರೆ. ಅದು ಏನಂತ ನಾವು ಈಗ ತೆಗೆದು ನೋಡೋರು. ಧೀರಜ್ ಪಾಟೀಲ್ ಅಂತೇಳಿ ಸರ್, ನಿಮ್ಮದು ಫ್ರಿಜ್ ಬಂದದ ಲೋಡ್ ಕಳಿಸ್ಕೊಡ್ತಾ ಇದೀವಿ ಅಂತಂದ್ರು. ನಾ ಹೇಳಿದೆ ಕಳಿಸ್ಕೊಡ್ರಿ, ಆಮೇಲೆ ಕಾಂಪ್ಲಿಮೆಂಟ್ ಗಿಫ್ಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಗಿಫ್ಟ್ ಕಳಿಸ್ಕೊಡ್ತಾ ಇದೀವಿ, ಏನಂತ ನೀವೇ ನೋಡ್ರಿ ಸರ್ಪ್ರೈಸ್ ಅಂತ ಅಂದ್ರು. ಹೌದಾ, ಏನಿರ್ಬೋದು ಅಭಿಮಾನಿಗಳೇ ನೀವೇ ಹೇಳಿ ನಮಗೆ. ಮತ್ತು ಫ್ರಿಜ್ ಎಷ್ಟಲ್ಲ ಏನು ಇದೆ, ಎಷ್ಟು ದುಡ್ಡು ಇದಕ್ಕೆ ಏನು ಹೇಳ್ತೀರಿ? ನಾ ಅಭಿಮಾನಿಗಳು ಏನು ಬರೀ ತಂದು ತಗೊಂಬಂದಿದೀವಿ ಅಷ್ಟೇ. ಇನ್ನೂ ಹೇಳಿಲ್ಲ. ಅವ್ರಿಗೆ ರೇಟ್ ಕೇಳಕ್ಕೆ ಹಚ್ಚೋನು. ಎಷ್ಟು ರೇಟ್ ಓಪನ್ ಮಾಡತ್ತಾರಲ್ಲಕ್ಕವ ಈಗ. ಥ್ಯಾಂಕ್ ಯು. ನಿಮ್ಮ ಗಿಫ್ಟ್ ನಮಗೆ ಕೊಟ್ಟಿದ್ದಾಗ ಭಾಳ ಇಷ್ಟ ಆಯಿತು. ನಾವು ಏನದ ಅಂತ ಅನ್ಕೋತಾ ಇದ್ವಿ, ಏನಾದರೂ ಇರ್ಬೋದು ಕಾಚಿನ ಬೌಲದು ಅಂತ. ನಾನು ಚಿನ್ನು ಅಂದಿದ್ದೆ ನಿಮ್ಗೆ, ಕಾಚಿನ ಬೌಲದು ಇರ್ಬೋದ್ರಿ ಅಂತ. ಖರೆ ಪ್ಯಾಕ್ ಮುಚ್ಚಳ ಎಷ್ಟು ಪ್ಯಾಕ್ ಅದಾವ ನೋಡಿ, ಅದ್ರದ್ದು ಭಾಳ ಚಲೋ ಮುಚ್ಚಳ ಅದಾವ. ಅದೇ ನಾವು ಮೊದಲು ಭಾಳ ಕಡೆ ನೋಡೇನ ನಾ ಈ ಥರ. ಮೋಸ್ಟ್ಲಿ ಫ್ರಿಜ್ ಒಳಗೆ ಇಡೋದ. ಅದೇ ಓಕೆ, ಥ್ಯಾಂಕ್ ಯು ನಿಮಗೆ. ನಮಗೆ ಗಿಫ್ಟು ಕಳಿಸ್ಕೊಟ್ಟಿದ್ದೀರಾ ಮತ್ತು ಫ್ರಿಜ್ಜು, ಇಷ್ಟು ದೊಡ್ಡ ಫ್ರಿಜ್ಜು ಕೊಟ್ಟಿದ್ದೀರಾ. LG ರೆಫ್ರಿಜಿರೇಟರ್. ಶಾಂಭವಿ, ಇದು ಊಟ ಡಬ್ಬಾಗೋದು ಇರ್ತಾವಲ್ಲ ಈ ಥರ ಮುಚ್ಚಳ, ನಾನು ನೋಡಿದ್ದೀನಿ ಭಾಳ ಕಡೆ. ಅಲ್ಲ, ಇದು ಇದ್ರೊಳಗೆ ಇಡೋದೈತೆ ಫ್ರಿಜ್ ಒಳಗೆ. ಹಾಕಿ ಫ್ರಿಜ್ ಒಳಗೆ ಇಡೋದು. ಇದು ತರಕಾರಿ ಅದು ಎಲ್ಲ ಇದ್ರೊಳಗೆಲ್ಲ ಊಟ ಅದು ಉಳಿರ್ತೈತಲ್ಲ, ಬಿರಿಯಾನಿ ಅದು ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡಿ ಸರಿ. ಅಲ್ಲ, ಇದ್ರದ್ದು ಏನು ಇಷ್ಟ ಅನುಕೂಲ ಅದಾವಂತ ಈ ಡಬ್ಬಾದ್ರಿಂದ. ಬಿಸಿ ಇತ್ತಂದ್ರೆ ಬಿಸಿ ಉಳಿತದಂತ, ತಂಪಿತ್ತಂದ್ರೆ ತಂಪು ಉಳಿತದಂತ. ನೋಡಿ, ನಾ ಹೇಳಿದ್ದೆ ಶಾಂಭವಿಗೆ ಬಿರಿಯಾನಿ ಅದು ಮಾಡಿದ್ದು ಇಡಾಕ್ ಬರ್ತದಂತ, ಮತ್ತು ಕರೆಕ್ಟ್ ಆಯ್ತಲ್ಲ ಶಾಂಭವಿ? ನಿನ್ಗೆ ಯಾವಾಗಲೂ ಬಿಸಿ ನೋಡಿ. ಮಾಡಬಲ್ಲ ಚಿಕನ್ ಗ್ರೇವಿ, ಚಿಕನ್ ಸುಕ್ಕ, ಚಪಾತಿ ಅದು ಮಾಡೈತಲ್ಲ ಬೆಳಿಗ್ಗೆ. ಮತ್ತು ಯಾವಾಗಾದ್ರೂ ಒಂದ್ಸಲ ಅವ ಬಿರಿಯಾನಿ ಗೆಸ್ಟ್ ಬಂದಾಗ. ನೋಡಿದ್ರೆ ಎಷ್ಟು ಒಳ್ಳೆ ಖುಷಿ ವಿಷಯ ಅದ. ಮನ್ಯಾಗಿನವ್ರು ಮಾಡೋದು ಬಿಟ್ಟು ಅನ್ನತಾಳ ನೋಡಿ. ಇವ್ರು ಯಾವಾಗ ಮಾಡಿಕೊಟ್ಟೇ ಇಲ್ಲ ಆ ಥರ ಮಾಡ್ತಾಳೆ ನೋಡಿ. ಏನು ಮಾಡ್ತೀರಾ? ಎಲ್ಲ ಬಂದ್ಮೇಲೆ ಯಾವ ರೀತಿ ಎಲ್ಲ ತೆಗೆದು ಇರ್ತಾ ಇದ್ದಾಳೆ. ಹಿಂಗಿರ್ತದೆ ನೋಡಿ, ಎಷ್ಟು ಕ್ಯೂರಿಯಾಸಿಟಿ ಇರ್ತದೆ, ಏನಿರ್ತದೆ. ಚಿನ್ನು, ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಿ. ಅವ್ರ ಗಿಫ್ಟ್ ನಮ್ಗೆ ಇಷ್ಟ ಆಯ್ತು. ನಿಮ್ಮ ಸರ್ಪ್ರೈಸ್ ಗಿಫ್ಟ್ ಚಲೋ ಅದ, ಮಸ್ತ್ ಅದ. ಥ್ಯಾಂಕ್ ಯು ಅಂತ ಹೇಳ್ರಿ. ಧೀರಜ್ ಪಾಟೀಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೂಪರ್ ಕಾಂಪ್ಲಿಮೆಂಟ್, ಸೂಪರ್ ಗಿಫ್ಟ್ ಪ್ಯಾಕೆಟ್. ಎಲ್ಲರೂ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಯ್ತು, ಲೈಕ್ ಆಯ್ತು.
ಸ್ಪೆಷಲಿ ಮಕ್ಕಳಿಗೆ ಬಹಳ ಇಷ್ಟ ಆಯ್ತು. ಹಾ. ಅವರೆಲ್ಲ ತಿಂಡಿ ಗಿಂಡಿ ಪ್ಯಾಕ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇರ್ಲಿಕ್ಕೆ ಎಲ್ಲ ವಿಸಿಬಲ್ ಅಂದ್ರೆ ಆಮೇಲೆ ಏನಾದರೂ ಸ್ಪೆಷಲ್ ಏನಿದೆ ಅಂತಂದ್ರೆ ಬಿಸಿ ಏನಾದರೂ ಐಟಮ್ಸ್ ಇಟ್ವಿ ಅಂದ್ರೆ ಬಿಸಿನೇ ಇರ್ತದಂತ, ಕೋಲ್ಡ್ ಏನಾದರೂ ಇತ್ತಂದ್ರೆ ಕೋಲ್ಡ್ ಇರ್ತದಂತ, ಹಂಗಿದೆ ಅಂತ ಅದು. ಚಿನ್ನು ಹೊರಡ್ತಾ ಇದ್ದಾರೆ ಆಫೀಸ್ಗೆ ಹೊಂಟ್ರಿ ಇವ್ರ ಚಿನ್ನುಜಿ. ಎಷ್ಟು ಖುಷಿಯಾಗಿಬಿಟ್ಟಾರ. ಮತ್ತೀಗೆಲ್ಲ ಅದು ಫ್ರಿಜ್ ಇದು ಇಡಾಕೆಲ್ಲ ಅನುಕೂಲ ಮಾಡಕ್ಕೆ ಒಡೆಯಕ್ಕೆಲ್ಲ ಬರೋದಾರ ಇವತ್ತು. ಬಾಯ್. ಟೈಮ್ ಈಗ 4:30 ಆಗಕ್ಕೆ ಬಂದದ. ಚಿನ್ನು ಮತ್ತು ವಾಪಸ್ ಬಂದ್ರು ನೋಡಿ. ಬರೀ ಮನೆ ಕಡೆ, ಹೆಂಡತಿ ಕಡೆ, ಮನೆ ಒಳಗೆ ಏನೇನು ನಡೆದ, ಏನು ಕೆಲಸ ನಡೆದ ಕರ್ಕೊಂಡ್ಬಂದ ಮನೆಗೆ. ಇವ್ರು ಯಾರೋ ಒಡೆಯವ್ರು ಬಂದ್ರಿ. ಇನ್ನೂ ಮನ್ಯಾಗ ಒಡ್ಲಿ ಅಂತಾರ ಕೆಲಸ ಮಾಡ್ಕೊತಿರ್ಬೇಕು. ನೀವಾಗ ಒಡ್ಲಿನ ಅದಿ. ಚಿನ್ನು ಏನೋ ಕೈಯಾಗ ಸಾಮಾನು ಹಿಡ್ಕೊಂಡ್ಬಂದ್ರು. ಮತ್ತೇನು ತಂದ್ರಿ ಇವ್ರು? ಪೇರ್ ಮನೆ ಒಳಗೆ ಸಾಮಾನು ತಿನ್ನಾಕ ಏನು ತಿನ್ಲಿ ಏನು ಬಿಡ್ಲಿ ಆ ಕತೆ ಆಗೈತಿ. ಮತ್ತಿದ್ರೋಗ ಮತ್ತೆ ಇದು ಯಾಕೆ ಬೇಕಾಗಿತ್ತು ಅಂತ ಯಾರಿಗೆ ನೋಡ್ರಿ ಇಲ್ಲಿ ಇಷ್ಟೆಲ್ಲ ಪೇರು ಎದಕ್ಕೆ ಬೇಕಾಗಿದಾವ ಅಂತ ಹೇಳಿ. ಹಾಂ ಕಟಿಂಗ್ ಪ್ಲೇಟ್ ಫ್ರಿಜ್ಜದ ಇಡೋ ಸಲುವಾಗಿ ಎಷ್ಟೆಲ್ಲ ಸಾಸ್ ಮಾಡ್ತಾ ಇದೀವಿ. ಇದೆಲ್ಲ ಮೊದಲಿಂದೆಲ್ಲ ತೆಗೆದಿರ್ತಾ ಇದೀವಿ. ಕ್ಲೀನ್ ಮಾಡೋದು ಅಷ್ಟೊಂದು ಹಿಂಗಿರ್ತದೆ ನೋಡಿ. ನಮ್ಮ ಮನುಷ್ಯನ ಬಾಡಿನೂ ಹಿಂಗೆಲ್ಲ ಇರ್ತದೆ. ಇಷ್ಟೆಲ್ಲ ನಮ್ಮ ಬಾಡಿ ಒಳಗೆ ಇಷ್ಟೆಲ್ಲ ಇರ್ತದೆ. ಮ್ಯಾಲಿಷ್ಟು ಮಾಡಕ್ಕೆ ಕಾಣಿಸ್ತದೆ. ಫ್ರಿಜ್ಜಿನ ಜಾಗ ಇವತ್ತಿಂದ ಫ್ರಿಜ್ ಕಡೆ ಹೋಗ್ತಾ ಇದೆ. ಫ್ರಿಜ್ ಮನೆ ತುಂಬ ಇರೋ ಸಾಮಾನು ಆಗೈತೆ ನೋಡಿ. ಮತ್ತೀಗ ಒಂದು ಕೆಲಸ ಮುಗಿದ್ಮೇಲೆ ಒಂದು ಕೆಲಸ ನಮ್ದು ಅಂತೀವಲ್ಲ ಬಿಟ್ಟ ಇರ್ತಾ ಇದ್ರು. ಸರಿ ಚಾಯ್ ಆಗ್ತಾಯಿದೆ ನಮ್ದು. ಇಲ್ಲಿ ಹಾಕಿ ಎಲ್ಲರಿಗೂ. ಮತ್ತು ನಂಗೆ ಬೆಲ್ಲದ ಚಾಯ್ ರೆಡಿ ಆಗ್ತಾಯಿದೆ. ಇಲ್ಲಿ ಏನೇನು ಕೆಲಸಗಳು ನೋಡಿ. ಇದೆಲ್ಲ ಈ ಮನೆಯದು ಯಾವ ಕೆಲಸಗಳು ಮುಗಿತಾವ ಅನಿಸ್ತಾ ಇದೆ ನೋಡಿ. ಇಲ್ಲಿ ಕಸ ಹಿಂಗೆ ತುಂಬಿಟ್ಟಿದ್ದೀವಿ ಅಡುಗೆ ಮನೆ ಒಳಗೆಲ್ಲ. ಅವರು ರಾಜಸ್ಥಾನದಿಂದ ಬಂದಾರಂತ ಪಾಪ. ಹೊಸವಾಗಿ 20 ವರ್ಷ ಆಯ್ತಂತ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಒಳಗೆ ಹೇಳ್ತಾ ಇದ್ದಾರೆ. ಅದೇ ಚಲೋ ಇದೆ ಅಂತ ಬೆಳಗಾವ. ಇಲ್ಲೇ ಮಾಡ್ತಾ ಇದ್ದಾರೆ ಕೆಲಸ. ಮತ್ತು ಹೊಸ ಅಡುಗೆ ಮನೆ ಆಗೋದು ನಮ್ದು ಈ ಫ್ರಿಜ್ ಸಲುವಾಗಿ. ಚಿನ್ನು ಅದೇನು ಮುಗಿಸ್ತೇರೇನಿಲ್ಲ ಅದ ಜೀವನ ಜಂಜಾಟ ನಿಮ್ದು. ಯಾವಾಗ ಈ ಸಂಸಾರದ ಜಂಜಾಟ ಯಾವಾಗ ಮುಗಿದಿದೆ? ಏನಿದೆ ಸಂಸಾರದ ಜಂಜಾಟ? ಇದು ನೀವು ಅಂದಂಗೆ ಬಿಟ್ಟಪ್ಪ. ಇಲ್ಲ ಇದ ಅಂದ್ರೆ ಒಂದು ಮುಗಿದ್ಮೇಲೆ ಒಂದು. ಹ್ಮ್ ಈ ಫ್ರಿಜ್ ಇಲ್ಲಿ ಬಂತ. ಹ್ಮ್ ಹೆಂಡತಿ ಒಂದು ಬಿಟ್ಟು ಬಾಕಿದ ಬದಲಾವಣೆ ಬೇಕು ನಿಮಗೆ. ಹ್ಮ್ ಆಯ್ತು ಬಿಡಿ ಬಾ. ಮತ್ತೆ ಪುಣ್ಯಾಗ ಅದೇ ಹೆಂಡತಿ ಒಂದು ಬದಲಾವಣೆ ಬೇಕಂತ. ಮತ್ ಗಂಡ ಹೆಂಡತಿಯಾಗ ಬದಲಾವಣೆ ಆಗಲ್ಲ. ಹ್ಮ್ ಅಲವಿಲ್ಲ ಅಂತೀರ. ಇಲ್ಲಾಂದ್ರೆ ಅಲವಿತ್ತಂದ್ರೆ ಏನಾಗ್ತೈತೆ? ಎಷ್ಟು ಬಡ್ಡಲ್ ಮಾತಾಡ್ತೀರ ನೋಡಿ. ಅಡಿಗೆ ಇದೆಲ್ಲ ಅಂದ್ರೆ ಇವ್ರದ್ದು ಭಾಳ ಕತೆ ಅದ ಬಿಡಿ. ಎಷ್ಟು ಮಾತಾಡೋದು ಇವ್ರ ಜೊತೆ. ಸರಿ ಆಯ್ತು ಬರೀ ಕಡೆನು ಬರೀ. ಎಲ್ಲ ಮಾಡೋ ತನಕ ಒಂದು ಕಷ್ಟ. ಎಲ್ಲ ಕೆಲಸ ಮಾಡಿ ಆದ್ಮೇಲೆ ತೆಗಿಯೋದು ಒಂದು ಕಷ್ಟ ನೋಡಿ. ಹೆಂಗಿರ್ತದೆ ಎಲ್ಲ ಒಡೆದೆಲ್ಲ ತೆಗಿತಾರೆ ನೋಡಿ. ಗುದ್ದಾಡ್ಕೊಂಡು ಕೂತಿದ್ದಾರೆ ಪಾಪ. ಶಂಭು ಏನಿದೆ ಎಕ್ಸಾಮ್ದೊಳಗೆ ಇದೆ ಬರೋದು ಬರೋಕೇನು ಏನು ನೋಡಿದೆ. ಅವಾಜ್ ಕೇಳಿ ನೀವಂತೂ ಕಥೆಗಳ ಆಗ್ತಾ ಇದ್ದಾವೆ. ಯಜಮಾನ ಹಿಂಗೆ ಕವಲಕರ್ ಮಾಡ್ಕೋದು ಹೆಗಲ ಮೇಲೆ ಹೆಂಗೆ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ. ಹಿಂಗಿರ್ತದೆ ನೋಡಿ. ಮನೆ ಸಲುವಾಗಿ ಇಷ್ಟ ಕಷ್ಟಪಟ್ಟು ಮೊದಲಿಂದಾನು ಜೀವಾಸನ ಮಾಡ್ಕೊಂಡು ಹಿಂಗೆ ಮಾಸ್ಕ್ ಒಂದು ಹಾಕೊಂಡಾರ. ಎಲ್ಲ
ಇದೇ ಕೆಲಸ ಇವ್ರದ್ದು ಯಾವಾಗಲೂ. ಪ್ರತಿ ಸಲ ಏನೋ ಒಂದು ಕೆಲಸ ನಡೆದಾಗ ಗುದ್ದಾಡ್ಕೋತ ಕೊಡು. ಚಸ್ಮಾ ಎಲ್ಲ ಹಾಕೊಂಡಾರ ನೋಡಿ. ಏನು ಅಂತೇನ ಹಿಂಗೆ ಲೈಕ್ ಮಾಡ್ಕೋತೀರಿ ವಿಡಿಯೋಗೋದು ಎಷ್ಟು ಸಲ ಲೈಕ್ ಮಾಡಿದ್ರಿ ಇವತ್ತು ಬರೀ ಲೈಕ್ ಆಗೈತಿ. ಹೆಂಗ್ರಿ ಅದ ಅಡುಗೆ ಕುಕ್ಕರ್ ಎಲ್ಲಿ ಮುಚ್ಚಿಡತಾರ ನೋಡಿ. ಇಲ್ಲಿ ನೋಡಿ ಕುಕ್ಕರ್ ಎಲ್ಲಿ ಇಟ್ಟು ಬಂದ್ರೆ ತೋರಿಸ್ತಾನೆ ನೋಡಿ. ಏನು ನಮ್ಮ ಮನ್ಯಾಗ ಇಷ್ಟ ಆಟಗಳು ನಡ್ದಾವಲ್ಲ. ಇಲ್ಲಿ ನೋಡಿ ಕುಕ್ಕರ್ ಜಾಗ, ಇಲ್ಲಿ ಟಿವಿದ ಬಾಜು ಕುಕ್ಕರ್. ಎಷ್ಟು ಏನಪ್ಪ ಇದು ಸಾಹಸದ ಕೆಲಸ ನಮ್ಮ ಮನ್ಯಾಗ. ಇವಳೇನು ಕೈ ಮಾಡಿ ಕರಿಯತ್ತ ನೋಡಿ ಬಾಬಾ ಅಂತ. ಬ್ಲಾಗರ್ ಆಗೋದೇನು ಈಸಿ ಅದ. ಪರ್ಶಿನ ದೊಡ್ಡ ಪರ್ಶಿನ ತೆಗದು ಎಲ್ಲ ರೀ ಹೊರಗೆ ಹಿಂದೆ ಇಡ್ಲಿ. ಆ ಕಡೆ ಹೊರಗೆ ಇಡೋಗ್ರಿ. ನೋಡಿ ಮನೆ ಒಳಗೆ ಯಜಮಾನದ ಎಷ್ಟು ರೂಲ್ಸ್ ಇರ್ತಾವೆ. ಅದಕ್ಕೆ ನಾ ಹೇಳಿದ್ದೀನಿ ನಿಮ್ಗೆ ಯಜಮಾನಿಗೆ ಎಷ್ಟು ಆಗ್ತದೆ ಅಷ್ಟು ಪ್ರೀತಿ ಮಾಡಿ. ಯಾಕಂತಂದ್ರೆ ಅವ್ರು ಕೆಲಸ ಮಾಡೋರು ನಿಮ್ದು ಅರ್ಧಕ್ಕರ್ಧ ಅವ್ರ. ಯಾರು ಬಂದ್ ಮಾಡಲ್ಲ, ಅವ್ರಷ್ಟು ಕಾಳಜಿನೂ ಯಾರು ಮಾಡಲ್ಲ. ಅಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಬೆನ್ನು ಹತ್ಕೊಂಡು. ಅವ್ರು ಜೋಡಿ ಅಕ್ಕಿಗಳು ಇಬ್ಬರು ಸೇರಿ ನಾವು ಯಾವಾಗಲೂ ಕೆಲಸ ಮಾಡ್ಕೊತಾ ಇರ್ತೀವಿ. ನನಗೊಂದು ಮೊಬೈಲ್ ಕೊಡಿಸ್ಬಿಟ್ಟಾರ ವಿಡಿಯೋ ಮಾಡ್ಕೋತ. ಇಲ್ಲಿ ನೋಡಿ ಇವಳು ಗುಬ್ಬಿದೇನು ನಡೆದೈತೆ ನೋಡಿ. ಇಂಥ ಮನ್ಯಾಗ ನಮ್ಮ ಮನ್ಯಾಗ ಕೆಲಸ ನಡೆದು ಇದೇ ಕೆಲಸ ಹಚ್ಚಿತ್ತು ನೋಡಿ ನಮಗೆ. ನೀನೇ ಎಲ್ಲ ಕೆಲಸ ಹಚ್ಚಿದೆ ನಮಗೆ. ಹೊಸ ಅತಿಥಿ ನಿನ್ನ ಹೆಸರೇನು? ಸ್ಮಾರ್ಟ್ LGನ. ಏನಾಯ್ತು ಅದಕ್ಕೆ ಯಾಕೆ ನಗೋದ? ಹಾಂ ಬರೀ ನಗೋದ. ಯಾ ನಮಸ್ತೆ. ओके थँक यू. या बघून आला घर. थँक्यू. आता निवांत एकदा या आता. ಇಲ್ಲಿ ಯಾರು ಬಂದು ಕೂತಾರ ನೋಡಿ ನಮ್ಮ मनी ಒಳಗ. नाही चौघांच्यासाठी नव्हे ते सगळे गेस्ट. नाही असं नव्हे. आम्ही काय करणार ಅಲ್ಲ ಏನ್ ಕಾಮಿಡಿ ಹೊಡ್ಕೊತ ಕೊಡ್ತಾರಂತ ಇವ್ರೆ. ಮ್ಯಾಲೆ ಕರಿತಾ ಇದಾರೆ ನೋಡಿ. ಮ್ಯಾಲೆ ಹೋಗ್ಬರು. ಟೈಮ್ 6 ಆಯ್ತು. ನಮ್ಮ ಮನೆ ಕೆಲಸ ಮುಗಿಯಾಕ ತಯಾರಿಲ್ಲ. ಇಷ್ಟೆಲ್ಲ ಕೆಲಸ ಬಿದ್ದವು. ಇವೆಲ್ಲ ಈ ಮನೆಯಲ್ಲೆಲ್ಲ ನಮ್ದು ಹೋಗ್ಬಿಟ್ಟೈತೆ. ಹೌದು ಎಲ್ಲ ಮನೆ ಹೆಂಗಾಗೈತೆ ನೋಡ್ಬಾ. ನಮ್ದು ಗುರ್ತಾನ ಸಿಗೋದಿಲ್ಲ ನಮ್ದ ಮನೆ ಅಂತ ಅಷ್ಟು ಅಡಿರೇಟ್ ಆಗೈತಿ. ಭಾಳ ಸರಿ ಎಲ್ಲ ಭಾಳ ದೂರ ಹಾಳಾದೈತಿ. ಅದು ಮುಚ್ಚಿದೇವ ಆದ್ರೂ ಎಲ್ಲ ಕಡೆ ಅದು ಇದನ್ನ ಹೊಗಿ ಬಿಟ್ಟಿದೆ. ಪೂರ್ತಿ ಹೊಗಿತಾರ. ಮನೆ ಇಷ್ಟ ಉಳ್ದಿತ್ತು ತಂದಿಟ್ಟಾರ. ಇದೆಲ್ಲ ಮತ್ತೆ ಜಾಗ ಇಡೋದು ಈಗ. ಸರ್ ಲ್ಯಾಡ್ರ್ ತೊಗೊಂಡು ಬಂದಿದ್ರ ಆ ಕಡೆ ಎಲ್ಲಿಂದ ಹೋಗ್ಲಿಲ್ಲ. ಬಾಳ ತೆಗೀರಿ. ಬಾಪ್ರಿ ಎಷ್ಟು ದಿನ ನಾವು ಯೂಸ್ ಮಾಡಿದ ಪರ್ಸಿ ಅದ. ಇದು ಎಷ್ಟು ಯೂಸ್ ಮಾಡಿದೀವಿ. ಇದ್ರ ಮೇಲೆಲ್ಲ ಸಾಮಾನಿಟ್ಟು ಎಷ್ಟು ಸಾಹಸದ ಕೆಲಸ ಮಾಡ್ತಾ ಇದ್ದಾರಪ್ಪ. ಹಾಂ ಲಾಕ್ ಅದೇನು ನೋಡಿ. ಗಾರ್ಡನ್ಗೆ ತೊಗೊಂಡು ಹೊಂಟ್ರಿ. ಈಗ ಇದ್ರೊಳಗೂ ತಲೆ ಉಡ್ಸ್ಕೊತಿರ್ತಾರೆ ನೋಡಿ ಚಿನ್ನು. ಮತ್ತು ಯಾರು ಒಯ್ದಿಡವ್ರ ಆಮೇಲೆ ಅಂತ ಹೇಳಿ ಮುಂದಿತ್ತು ಹಿಂಗೆಲ್ಲ ಕೆಲಸ ಮಾಡ್ಕೋತ ನೋಡಿ. आपको बहुत काम लगा है आज. ಯಾಕೆ ಕಸ ಹಿಡ್ದಾರ ನೋಡಿ. ಈಗ ನೋಡಿ ಬರೀ ಸ್ವಚ್ಛ ಮಾಡೋದು. ಎಲ್ಲಿ ಕಸ ಬಿದ್ದದ ಎಲ್ಲಿ ಏನಂತ ಆರಿಸೋದು ಅದೇ ಕೆಲಸ ಐತಿ ಇನ್ನೊಂದು. ಒಂದು ಏನು ಮಂದಿ ರೆಡಿ ಭಾಳ ರೆಡಿ ಇರ್ತೈತಿ. ಒಳಗಡೆ ನೋಡ್ಲಿಕ್ಕೆ ಗೊತ್ತಾಗ್ತೈತಿ ಎಲ್ಲ. ಈಗ ನೆಲದ ಪರಿಚಯನೂ ಹೊಡೆಯೋದು. ಈಗ ನೆಲ ಒಳಗಿನ ಪರಿಚಯ ಅಲ್ಲಿ ನೋಡೋದು. ಅಲ್ಲಿ ಏನೇನಾಗೈತಿ. ಹಿಂಗಾಯ್ತಾ ಇದು ಪೂರ್ತಿ ಹೋಲ ಮಾಡ್ಯಾರಲ್ಲ ಅಲ್ಲಿ. ಇಷ್ಟು ವರ್ಷ ಯೂಸ್ ಮಾಡಿದ್ವಲ್ಲ ಎಲ್ಲ ಅದೆಲ್ಲ. कितना बार लेके जाने का, कितना बार रखने का. ये हाँ हुआ ना अभी. फिर हमारा घर क्या हुआ हालत घर का.
ಇದು ನೋಡಿ ಸಾಂಗ್ಲಿ ಅವ್ರ ಮನೇನ ಅಂತ ನಿಮ್ಗೆ ಗೊತ್ತಾ ಸಿಗ್ತದೆ ನೋಡಿ. ಏನು ಮನೆ ಹಾಲತ್ ಆಗೈತಿ, ಏನು ಎಲ್ಲ ಸ್ವಚ್ಛ ಮಾಡೋ ಮಟ ರಗಡ್ ರಗಡ್ ಆಗ್ತದೆ. ಗ್ಯಾಸ್ ಕಟ್ಟಿ ಯಾವುದು ನಮಗೆ ಗುರ್ತಾನ ಸಿಗ್ತಾ ಇಲ್ಲ, ಇಷ್ಟೊಂದು ಕೆಲಸ ಆಗ್ಬಿಟ್ಟದೆ. ಇಲ್ಲ ಎಲ್ಲ ಮುಚ್ಚಿದ್ರು ಅಲ್ಲಿ ಅಂದ್ರೆ ಇಷ್ಟ ಆಗ್ತದಂತ ಗೊತ್ತಿಲ್ಲ, ಖರೆ ಭಾಳ ಆಗೈತಿ. ಮತ್ತೆ ಒರ್ಸ್ಕೊಳಕ್ ಬರ್ತೈತಿ, ಏನಿಲ್ಲ ಆಗೈತಿ. ಈಗ ಏನಾದರೂ ಮೊಳೆ ಅದು ಚುಚ್ಕೊಂಡೇರೆ ನೀವೇನಾದ್ರು? ಎಷ್ಟು ಗಂಟೆಗೆ ಹೋದ್ ನಿಂದ? ಊಟ ಅದು ಮಾಡ್ಕೊಂಬರ್ಬೇಕು, ಟೈಮ್ ಆಗೈತಿ. ಶಾಂಭವಿ 7 ಟೈಮ್ 6 ಆಗೈತಿ. 7 ಅಂದ್ರೆ ಅಪ್ಪು ಹೋಗ್ಬೇಕು. ಅಡುಗೆದು ಮಾಡಿದೆ ಅಂತ ಚಲೋ ಆತೇನು? ಅಪ್ಪನ ನೈಟ್ ಡ್ಯೂಟಿ ಐತಿ ಇವತ್ತು. 8 ಗಂಟೆಗೆ ಐತ್ಲಾ, ಅದಕ್ಕೆ 7 ಬಿಡ್ಬೇಕು. ಮತ್ತು ಅಲ್ಲಿ ಕುಕ್ಕರ್ ನೋಡಿ ಎಲ್ಲಿ ತಂದಿಟ್ಟೇವು ನೋಡಿದೆ. ಹಿಂಗೈತೆ ನೋಡಿ ಎಲ್ಲ ಕೆಲಸಗಳು. ಅಂದ್ರೆ ಧೂಳ ಡಸ್ಟ್ ಎಂಥದ್ರಿಗೆಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಹಿಂಗಿರ್ತದೆ ನೋಡಿ ಕೆಲಸ ಮಾಡೋರ್ದು. ಇವ್ರದ್ದು ಎಲ್ಲ ಮಾಸ್ಕ್ ಹಾಕೊಂಡು ಇವರು ಎಲ್ಲ ಕೆಲಸ ಮಾಡಿಸ್ಕೊತಾ ಇದಾರೆ ನಿಂತ್ಕೊಂಡೆ. ಹೆಂಗಾಗೈತೆ ನೋಡಿ ಇದ್ರದ್ದೆಲ್ಲ. ಉಪ್ಪರ್ ಕವಿ ಕಿಚನ್ ಕಟ್ಟಿನ ಏನಾಗೈತೆ ನೋಡಿ ಇವತ್ತೆಲ್ಲ. ಎಲ್ಲ ಸ್ವಚ್ಛ ಮಾಡ್ಕೋಬೇಕಾಗ್ತೈತಿ. ಇದೆಲ್ಲ ಎಷ್ಟೊಂದು ಕಸ ಆಗೈತೆ ನೋಡಿ. ಮತ್ತೆಲ್ಲ ಕೆಲಸ ಮಾಡಿ ಮತ್ತೆ ಕ್ಲೀನ್ ಮಾಡಿ ಪಾಪ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಬಿಲ್ಡಿಂಗ್ ಅಭ್ಯಾಸ ನಡೆದೈತಿ. ಹಿಂಗೈತೆ ನೋಡಿ ಅಭ್ಯಾಸ ಮಾಡೋರು ಕೆಲಸ. ಆಯ್ತವ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ. ಹಿಂಗಿರ್ತದೆ ನೋಡಿ. ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಒಬ್ಬರ ಕೈಯಿಂದ ಯಾವಾಗೂ ಸಾಧ್ಯ ಆಗಲ್ಲ. ಎಲ್ಲರಲ್ಲಿ ಒಂದೊಂದು ಕಲೆಗಳು ಇರ್ತಾವಂತ. ಆ ಕಲೆಗಳನ್ನ ನಾವು ಮೆಚ್ಚಬೇಕಾಗ್ತದೆ. ನಾವು ಅದು ಕೆಲಸ ನಾನೇ ಮಾಡ್ತೀನಿ, ಎಷ್ಟೊಂದು ದುಡ್ಡು ತೊಗೊಂಡು ನಾ ಮಾಡ್ತೀನಿ ಅಂತಂದ್ರೆ ನನಗೆ ಆಗಲ್ಲ ಅದು ಕೆಲಸ ಮಾಡೋಕೆ. ಚಿನ್ನುಗೂ ಸಾಧ್ಯ ಇಲ್ಲ. ಮುಂದೆ ನಿಂತ್ಕೊಂಡು ಮಾಡ್ಬೋದು ಚಿನ್ನು, ಖರೆ ಅದು ಆಗಲ್ಲ ಪಾಪ. ಕಳಿಸ್ಕೊಟ್ಟಾರ ಅಲ್ಲಿ ಸಿಮೆಂಟ್ ತೊಗೊಂಬರಕ್ಕೆ. ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಇಲ್ಲಿ ಒಂದು ಹೊಸದ. ನೋಡೋಣ ಏನಂತ ಇದ್ದಾನೆ ಈಗ. ಕ್ಯಾ ಬೋಲೆ? ಹಾಂ ಇಲ್ಲ, ಪೂರ್ತಿ ಎಲ್ಲ ಮನೇನ ಬೇರೆ ಆಗಿಬಿಟ್ಟೈತೆ ನೋಡಿ. ನಮ್ದು ಅಡುಗೆ ಮನೇನೇ ಎಲ್ಲ ಚರ್ಚೆ ನಡೆದ ದುಡ್ಡದ ಎಷ್ಟು ದುಡ್ಡು ಕೊಡ್ತೀರ ಏನು? ಪರ್ಸಿ ಹೊಡೆದಿದ್ದು ಅದಕ್ಕೆಲ್ಲ ಈಗ ಮತ್ತು ಅದೆಲ್ಲ ಸಿಮೆಂಟ್ ಹಾಕಾಗ ಮತ್ತೆ ಯಾರಿಗಾದ್ರೂ ಕರಿತಾ ಇದ್ದಾರೆ. ಇಲ್ಲಿ ನೋಡಿ ಬಾಗ್ಲ ಏನಾಗೈತಿ. ಇಷ್ಟು ಗಾಳಿಲೇ ಎಲ್ಲ ಇಷ್ಟು ಬಾಗ್ಲ ಬಿಚ್ಚೋದು, ಸೊಳ್ಳೆಗಳು ತುಂಬೋದು. ಸೊಳ್ಳೆಗಳು ಮೊದಲ ಸೊಳ್ಳೆಗಳು. ಕ್ಲೈಮೇಟ ಸರಿ ಇಲ್ಲ. ಉಮೇಶ್ರಾವ್ ಹೋಯ್ ಪೋಸ್ಟ್ ಜೋರಾಗಿ. ಫೋನ್ ಹಚ್ಕೋತಿದ್ದೀರ ಹಂಗೆ ಏನಿಲ್ಲ. ಹಾಂ ಫೋನ್ ಟೈಮ್ 7 ಆಯಿತು. ಚಿನ್ನು ಫೋನ್ ಹಚ್ಕೋದು ಕೂತಾರ. ಸಿಮೆಂಟದು ಯಾರ್ಯಾರು ಕೆಲಸ ಮಾಡ್ತಾರೆ ನೋಡೋಣ ಅಂತ. ಬಾಡಿ ಇದು ಎಲ್ಲ ಪರ್ಸಿ ತೆಗ್ದಾರ, ಅಲ್ಲೆಲ್ಲ ಕಟ್ ಮಾಡಿದಾರಲ್ಲ, ಅಲ್ಲಿ ಸಿಮೆಂಟ್ ಹಚ್ಬೇಕೀಗ. ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮೊದಲ ಸಿಮೆಂಟ್ ಹಚ್ಚಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಚಿನ್ನು ಫೋನ್ ಹಚ್ಕೋದು ಕೂತಾರೆ ಎಲ್ಲರಿಗೂ. ನೋಡೋಣ ಈಗ ಯಾರು ಬರ್ತಾರೆ, ಯಾರು ಬಂದಿದ್ರೆ ನಿಮಗೆ ತೋರಿಸ್ತೀವಿ. ನಮಗೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತದ ನೀಟಾಗೆಲ್ಲ. ಎಲ್ಲ ಎಷ್ಟು ಆಗ್ತದೆ ಮಟ್ಟೆ ಮಾಡ್ಕೊಳ್ತದ. ಮತ್ತು ನಾಳೆ ಸುರೇಖ ಮಾಡ್ತಾಳೆ. ಮತ್ತು ಈಗ ಅಪ್ಪಗೂ ಕಳ್ಸೋದದ. 7:30 ಹೋಗ್ತಾನಂತ. ಅಪ್ಪಗೂ ಸ್ವಲ್ಪ ಊಟ ಕೊಟ್ಟ. ಅಡುಗೆ ಒಂದು ಮಧ್ಯಾಹ್ನ ಚಿಕನ್ ಅದು ಮಾಡಿದ್ದೀನಿ ಅಂತ ಚಲೋ ಆಗೈತಿ. ಬಟ್ ಗ್ಯಾಸ್ ಕಟ್ಟಿದೆ ಎಲ್ಲ ಒರೆಸ್ಕೊಂಡು ಮಾಡ್ಕೊಂಡು ಊಟಕ್ಕೆ ಕೊಟ್ಟ. ಮತ್ತು ನಿಮ್ಗೆ ಗೊತ್ತದ ಎಷ್ಟು ಮಾಡಿದ್ರು ಈ ಕೆಲಸಗಳು ಮುಗಿಯಲ್ಲ. ಅದು ಇರೋದೇ, ನಾವು ಇರೋ ತನಕ ನಮ್ಮ ಜೊತೆ ಇರೋದೇ. ಅದ್ರೊಳಗೆ ನಮ್ಗೆ ಖುಷಿ ಅದ. ಯಾಕಂದ್ರೆ ನಿಮಗೆ ಗೊತ್ತಾದ ನಮ್ಮ ಮನೆ ಒಳಗೆ ಅತಿಥಿಗಳು ಭಾಳ ಬರೋದು ಹೋಗೋದು. ಮನೆ ಎಲ್ಲ ಚೇಂಜ್ಗಳು ಮಾಡ್ಕೋತಾ ಇರ್ತೀವಿ. ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಹಂಗೆ ಎಲ್ಲ ಬದಲಾವಣೆ ಮಾಡ್ಕೋತಿರ್ತೀವಿ. ಚಿನ್ನು ಹೇಳಿದ್ರಲ್ಲ ನಿಮ್ಗೆ, ಹೆಂಡತಿ ಅಷ್ಟ ಒಂದು ಬದಲಾವಣೆ ಮಾಡೋಕ್ಕಾಗಲ್ಲ. ಎಲ್ಲನೂ ಬದಲಾವಣೆ ಜೀವನ ಒಳಗೆ ಐತಂತ. ಎಲ್ಲ ಬದಲಾವಣೆ ಮಾಡ್ಕೊಂಡಾರಂತ ಅವ್ರೆ. ನೋಡಿ ಹೆಂಗೆ ಮಾಡ್ತಾರೆ. ಈಗ ಸ್ವಲ್ಪ ಅವ್ರಿಗೂ ಏನಾದರೂ ತಿನ್ನಕ್ಕೆ ಕೊಡ್ತೀನಿ. ಭಾಳ ಹೊತ್ತಾಯ್ತು ಪಾಪ. ಮಧ್ಯಾಹ್ನ ಸ್ವಲ್ಪ ಏನು ತಿನ್ನಾರೆ, ಒಂದಿಷ್ಟು ಏನೋ ತಿಂದು ಕೆಲ್ಸಕ್ಕೆ ಹತ್ತಾರೆ. ನೋಡೋಣ ಏನೇನಾಗ್ತದೆ ನೋಡೋ ಗೊತ್ತದ. ಇಬ್ಬರು ಗಂಡ ಐತಿ ಕುಡಿ. ಚಿನ್ನು ಆಯ್ತೇನಿಲ್ಲ, ಇನ್ನೂ ಬರಿಲ್ಲ, ಕೆಲಸ ಮಾಡಿ ಮುಗಿಸ್ಕೊಂಡು ಪಟ್ಪಟ. ಹಾಂ ಮುಗಿತೀನಿಲ್ಲ ಇನ್ನೂ. ಏನೋ ತಿಂತೇರಿ ಚೂಡಾದು ಕೊಡಲಿ ಸ್ವಲ್ಪ. ಇಬ್ಬರು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ರು. ಒಂದು ಸ್ವಲ್ಪ ಒರೆಸ್ಕೊಟ್ಟೆ ಮಟ್ಟೆ ಅವ್ರಿಗೆ ಎಷ್ಟಾಗ್ತದೆ ಅಷ್ಟೇ. ಎಲ್ಲ ಮುಂದೆ ದಿನ ಕ್ಲೀನ್ ಆಗೋದಿಲ್ಲ. ಎಲ್ಲದ್ರ ಮೇಲೇನೋ ಬಿದ್ದೈತಿ. ಗ್ಯಾಸ್ ಕಟ್ಟಿನೂ ಸ್ವಲ್ಪ ಕ್ಲೀನ್ ಮಾಡಿದೆ. ಊಟ ಎಲ್ಲ ಬಿಸಿ ಮಾಡಿದ್ದೀನಿ. ಚಿನ್ನು ಮಳೆಯಾಗ ಏನು ಮಾಡ್ತಾ ಇದ್ದಾರೋ, ಕಾರ್ ಇಟ್ಟು ಬರ್ತಾ ಇದ್ದಾರೆ ಇನ್ನೂ ಮೋಸ್ಟ್ಲಿ ಅವರು. ಮುಗಿದ್ರೆ ಇವರೆಲ್ಲ ಇಡಾಗ
ಇಪ್ಪತ್ನಾಲ್ಕು ತಾಸು ನಾವು ನೋಡ್ಬೇಕು. ಅದೇ ಅವ್ನು ಡ್ಯೂಟಿನ ನೈಟ್ ಡ್ಯೂಟಿ ಅಂದಮೇಲೆ ಈಗ ನೈಟಿಗೆ ಹೊಂಟು ನೋಡಿ ಅವ್ನು 8 ಗಂಟೆಗೆ ಹೋಗ್ತಾ ಇದ್ದಾನ. ಈಗ ಮತ್ತು ನಾಳೆ ಮಧ್ಯಾಹ್ನ ಬರೋವಂಥ ಡ್ಯೂಟಿ ಮುಗಿಸ್ಕೊಂಡ ಅದು ಏನು ನಿನ್ನ ಡ್ಯೂಟಿ ಚಾಲು ಆಗಿರಲಿಲ್ಲ, ನಮ್ಮ ಟೈಮಿಂಗ್ ರುಟೀನ ಬೇರೆ ಆಗೈತೆ ಅಲ್ಲ. ಮತ್ತು ಅದ್ರೊಳಗೆ ನನ್ನ ಜಿಮ್ಮದು ಒಂದು ಬೇರೆ ಅದೆಲ್ಲ ಏನು ಮನ್ಯಾಗಿನ ವಾತಾವರಣ ಫುಲ್ ಚೇಂಜ್ ಆಗಿಬಿಟ್ಟೈತಿ ಈಗ. ಒಬ್ಬರ ಅದೇ ನಮಗೆಲ್ಲ ಇದನ್ನಾಗಿಬಿಟ್ಟೈತಿ. ನಮ್ಮ ಟೈಮಿಂಗ್ ಇರಲಿ, ಸಮುಂದ ನಿಂದ ಬರೋದ, ಆಮೇಲೆ ಅಪ್ಪಂದ ಎಲ್ಲ ಬೇರೆನೇ ಆಗಿಬಿಟ್ಟೈತಿ. ಹೌದು, ಅದು ಹಾಕೊಳ್ಳೋದು ಅದು ಏನು ಅದ ನೋಡ ಅಲ್ಲೇ. ಹಾಂ, ಕಡಿಮೆ ಆಗದು. ಹಾಂ ಅಪ್ಪ ದಡ್ಪಡ್ ಚಾಲು ಆಯ್ತು ನೋಡಿ, ಮಗ ಹೋಗ್ತಾ ಇದ್ದಾನಂತ ಹೇಳಿ. ಇವಳ್ದ ಸಲುವಾಗಿ ನಾ ಫ್ರಿಜ್ ಮನೆಗೆ ಬಂದಂಗಾಯ್ತು. ಅಮ್ಮ ಒಳ್ಳೆ ಫ್ರಿಜ್ ತಗೋರಮ್ಮ, ಒಳ್ಳೆ ಫ್ರಿಜ್ ತಗೋರಮ್ಮ. ಹಾಂ, ಆಪಲ್ ಇಡಾಕ್ ಫ್ರಿಜ್ ಒಳಗ್ ಜಾಗ ಇಲ್ಲ, ಇದ್ ಮಾಡಾಕ್ ಫ್ರಿಜ್ ಒಳಗ್ ಜಾಗ ಇಲ್ಲ, ಅದಿಲ್ ಇದಿಲ್ ಅದಂತೂ ಬಾದಾಗ ಫ್ರಿಜ್ ಅಂತ ಆಗೈತೆ ನಂಗೆ. ಅದ್ ಹೇಳ ನೀವು ಮಾಡಿ ನೋಡ್ಕೊಂಬಂದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆಯ್ತಲ್ಲ. ನೋಡಿದ್ರೆ ಎಷ್ಟೊಂದು ಕೆಲಸಗಳ ಈ ಮನೆಗೆ ಒಳಗಿನ ಸ್ವಂತ ಮನೆಯದು ಕೆಲಸನೇ ಮುಗಿಯಲ್ಲ, ನಿಮಗೂ ಗೊತ್ತದ. ಹಂಗೆ ಎಷ್ಟಾಗ್ತದ ಅಷ್ಟು ನಾನು ನನ್ನ ಚಿನ್ನು ಗುದ್ದಾಡ್ತಾನೆ ಇದ್ದೀವಿ. ಈ ಸಂಸಾರ ಸಲುವಾಗಿ ಎಲ್ಲ ಮಾಡ್ತಾನೆ ಇದ್ದೀವಿ. ಎಷ್ಟು ಮಾಡ್ತಾ ಇದ್ದೀವಲ್ಲ ಮನೆ ಕಟ್ಟಿದಾಗಿಂದ ಇನ್ನೂವರೆಗೂ ಆದರೂ ಅದು ಕೆಲಸಗಳನ್ನೇ ಮುಗಿತಾ ಇಲ್ಲ. ನಮ್ದು ಜೀವನದ ಜಂಜಾಟ ನಮ್ಮ ಜೊತೆನೇ ಇರೋದು. ಈ ಜೀವನ ಜಂಜಾಟ ಒಳಗೆ ನಾವು ಕಾಮಿಡಿ ಮಾಡ್ಕೋತಾ ನಿಮ್ಮ ಸಲುವಾಗಿ ವಿಡಿಯೋಗಳು ತೊಗೊಂಬರ್ತಾ ಇದ್ದೀವಿ ನಾವು. ನಿಮ್ಗೆ ಇಷ್ಟ ಆಗ್ತಾ ಇದಾವಲ್ಲ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗಬೇಡ್ರಿ. ಈ ಮನೆ ಮಗಳಕ್ಕೆ ಮುಂದಕ್ಕೆ ತೊಗೊಂಬರೋರು ನೀವೇ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಧನ್ಯವಾದ ನೋಡಿ.